ಎಲ್ಲರಿಗೂ ನಮಸ್ತೆ. ಯಾರಿಗೂ ಆಗಲಿ ಯಾರಿಗೇ ಆಗಲಿ ಯಾವುದೇ ಉದ್ದೇಶಗಳಿಂದ ಯಾರು ಏನು ಇದು ಮಾಡಲೇಬೇಕು ಅಂತ ಯಾರು ತಪ್ಪು ಮಾಡಲ್ಲ. ಸೊ ನಾನು ಪ್ರತಿ ಹಂತದಲ್ಲೂ ಪ್ರತಿ ಸಿನಿಮಾಗಳಲ್ಲೂ ಸಾಂಗ್ಗಳು ಬರ್ದೀನಿ. ದೇವ್ರ ಬಗ್ಗೆ ಸಾಂಗ್ ಬರ್ದೀನಿ, ಲವ್ ಬಗ್ಗೆ ಸಾಂಗ್ ಬರ್ದೀನಿ, ಮದರ್ ಬಗ್ಗೆ ಸಾಂಗ್ ಬರ್ದೀನಿ, ಅಣ್ಣ ತಮ್ಮ ಬಗ್ಗೆ ಸಾಂಗ್ ಬರ್ದೀನಿ. ಪ್ರತಿ ಹಂತದಲ್ಲೂ ಬೇರೆ ಬೇರೆ ಕಂಟೆಂಟ್ ಸಾಂಗ್ ಬರ್ದೀನಿ. ತುಂಬ ಪ್ರೀತಿ, ತುಂಬ ಪ್ರೋತ್ಸಾಹಿಸಿ ನನ್ನ ಈ ರೇಂಜ್ಗೆ ತಗೊಂಬಂದು ನಾನು ಎಲ್ಲರೂ ನನ್ನ ಸಾಂಗ್ಗಳ ಪ್ರೀತಿಯಿಂದ ಕೇಳಿ ಗೆಲ್ಸಿದ್ದೀರಾ. ಪ್ರೇಮ್ ಸಿನಿಮಾ ಬರ್ತದೆ ಅಂತಂದರೆ ಏನು ಸಾಂಗ್ ಜೋರಾಗಿ ಮಾಡಿರ್ತಾನೆ ಅನ್ನೋದು ತುಂಬ ಕುತೂಹಲ ಇಟ್ಕೊಂಡು ತುಂಬ ಅದರಿಂದ ಕಾಯ್ತಿರ್ತೀರ. ಸೊ ಅದಕ್ಕೆಲ್ಲ ನಾನು ಯಾವಾಗಲೂ ನನ್ನ ಕೊನೆ ಉಸಿರಿರೋರು ನಿಮ್ಗೆ ಚಿರುಣೆ ಆಗಿರ್ತೀನಿ. ಬಟ್ ಈ ಸಾಂಗ್ ಬರೆದಾಗ ನಾನು ನನ್ನ ದೃಷ್ಟಿಕೋನದಲ್ಲಿ ನಾನು ಬರೆದೆ. ಒಂದು ಬಾಟ್ಲು, ಒಂದು ಉಪ್ಪಿನಕಾಯಿ, ಸೊ ಇದನ್ನ ಕಂಟೆಂಟ್ ಇಟ್ಕೊಂಡು ನಾನು ಬರೆದೆ. ಒಂದು ವರ್ಡ್ನ ತೆಗೆದು ಹಿಂದೆ ಹಾಕ್ಬೋದಾಗಿತ್ತು, ಬಾಟಲ್ನ ಮೇಲೆ ಎತ್ತಿ ಅಂತ ಹಾಕ್ಬೋದಾಗಿತ್ತು. ನನಗೆ ಕುತೂಹಲ ಇರಲಿ ಅಂತ ತಗೊಂಬಂದಲ್ಲಿ ಎಂಡಲ್ ಆಗ್ತೆ. ಯಾಕೆ ಕುತೂಹಲ ಇರಲಿ ಅಂದರೆ, ಒಂದು ಸಾಹಿತ್ಯ ರಚನೆ ಮಾಡಬೇಕಾದ್ರೆ ಒಬ್ಬ ಸಾಹಿತಿ ಹಂಗೂ ಮಾಡ್ಬೋದು ಹೀಗೂ ಮಾಡ್ಬೋದು ಅಂತ, ಅದನ್ನು ನಾನು ಒಲಗರ ರೀತಿಯಲ್ಲಾಗಲಿ ಬೇರೆ ಯಾರಿಗಾರು ನೋಯಿಸ್ಬೇಕು ಅಂತ ಆಗಲಿ, ಯಾರಿಗೂ ತೊಂದರೆ ಕೊಡಬೇಕು ಅಂತಾನೆ ಆಗಲಿ, ಯಾವ ಉದ್ದೇಶಕ್ಕೂ ಮಾಡ್ದೋನಲ್ಲ ನಾನು.